ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ CK ಅಂಗ್ರಿ ಫುಡ್ಡಿ. ಇವತ್ತು ಮಾವಿನ ಹಣ್ಣಿಂದ ಸೀಕರಣಿ ಹೇಗೆ ಥರ ಮಾಡ್ಕೊಳ್ಳೋದು ಅಂತ ನಾನು ತೋರಿಸ್ಕೊಡ್ತೀನಿ. ಈ ಚಪಾತಿ, ಪೂರಿ, ದೋಸೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಮೊದಲಿಗೆ ಮಾವಿನ ಹಣ್ಣನ್ನ ಚೆಂದ ಸಿಪ್ಪೆ ಎಲ್ಲ ತೆಗೆದು ನೋಡಿ ಈ ಥರ ಪಲ್ಪ್ ಥರ ರುಬ್ಕೊಳ್ಳಿ. ನಂತರ ನಾನು ಬೆಲ್ಲನ ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ. ನೋಡಿ ಈ ಥರ ಫುಲ್ಲು ಕರಗಬೇಕು. ಈಗ ನೆನೆಸಿಟ್ಟಿರೋ ಬೆಲ್ಲದ ನೀರನ್ನು ಮಾವಿನ ಹಣ್ಣಿಗೆ ಪಲ್ಪಿಗೆ ಹಾಕ್ಕೊಳ್ಳಿ. ಸಿಹಿ ಜಾಸ್ತಿ ಬೇಕಾದ್ರೆ ಜಾಸ್ತಿ ಯೂಸ್ ಮಾಡಿ, ಸಕ್ಕರೆ ಯೂಸ್ ಮಾಡಬೇಡಿ, ಬೆಲ್ಲನೇ ಯೂಸ್ ಮಾಡಬೇಕು. ಸಕ್ಕರೆ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರಲ್ಲ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಳ್ಳಿ. ಜಾಸ್ತಿ ಹಾಕಬೇಡಿ, ಜಾಸ್ತಿ ಆದರೆ ಚೆನ್ನಾಗಿರಲ್ಲ ತಿನ್ನೋದಕ್ಕೆ. ನೋಡಿ ನಾನು 3 ಚಿಟಿಕೆ ಹಾಕ್ಕೊಂಡಿದ್ದೀನಿ. ಈಗ ನೀಟಾಗಿ ಮಿಕ್ಸ್ ಮಾಡಿ ನೋಡಿ ಮಾವಿನಕಾಯಿ ಸೀಕರಣಿ ರೆಡಿ ಆಗೋಯ್ತು. ತುಂಬ ಚೆನ್ನಾಗಿರುತ್ತೆ ದೋಸೆಗೆ, ಪೂರಿಗೆ, ಚಪಾತಿ ಎಲ್ಲದಕ್ಕೂ. ಬೇಕಾದ್ರೆ ನೀವು ಫ್ರಿಜ್ಜಲ್ಲಿ ಇಟ್ಕೊಂಡು ಕೋಲ್ಡ್ ಮಾಡಿ ಕುಡಿದ್ರೆ ಇನ್ನೂ ಸೂಪರಾಗಿರುತ್ತೆ. ನೀವು ಮನೇಲಿ ಮಾಡ್ಕೊಳ್ಳಿ. ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ವಿಡಿಯೋಗೆ ಲೈಕು ಶೇರ್ ಮಾಡಿ. ಹಾಗೆ ಹೊಸ್ದಾಗಿ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಿನ ಹೊಸ ಅಡುಗೆಗಳು ಬರ್ತಾ ಇರುತ್ತೆ. ಗೊತ್ತಿಲ್ಲದೆ ಇರೋರು ನೋಡಿ ಕಲೀರಿ. ಥ್ಯಾಂಕ್ ಯು.